ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ನಾನು ಸ್ಯಾಟರ್ಡೆ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಓಕೆನಾ, ಇಷ್ಟು ದಿನ ನೀವು ನೋಡಿರ್ಬೋದು, ನಾವು ಎಲ್ಲ ಎಕ್ಸ್ಪ್ಲೋರಿಂಗ್ ವ್ಲಾಗ್ಸ್ನೇ ಅಪ್ಲೋಡ್ ಮಾಡಿದ್ದಾಯಿತು. ಎಕ್ಸ್ಪ್ಲೋರಿಂಗ್ ವ್ಲಾಗ್, ಈಶಾ ಫೌಂಡೇಶನು, ಹಾಗೆ ಎಕೋ ಪಾರ್ಕ್, ಬೀಕನ್ ಟೀತ್ ಎಕೋ ಪಾರ್ಕಲ್ಲಿ ಅಲ್ಲಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ ವಿಡಿಯೋಸ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದಾಯಿತು. ಇವತ್ತು ನಾನು ಸ್ಯಾಟರ್ಡೆ ಈವ್ನಿಂಗಿಂದ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆ ಹೆಂಗಿರುತ್ತೆ ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಶೇರ್ ಮಾಡ್ತಾ ಇದ್ದೀನಿ. ನಾನಂತೂ ಈ ಅಟೈರಲ್ಲಿ ಒಂದು ಗೌನ್ ಹಾಕೊಂಡು ರೆಡಿ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಹೆಂಗೆ ರೆಡಿ ಆಗಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಮದುವೆದು ಕ್ಲಿಪ್ಪಿಂಗ್ಸು ವೀಡಿಯೋಸ್ನ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಲ್ಲ. ಎಷ್ಟೋ ದಿನ ಆಗಿದೆ ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಎಷ್ಟೋ ದಿನ ಆಗಿದೆ ರೆಸಿಪಿ ಬ್ಲಾಗ್ನ ಶೇರ್ ಮಾಡಿ, ನನ್ನ ಸಬ್ಸ್ಕ್ರೈಬರ್ಸ್ ಮಿಸ್ ಮಾಡ್ತಾ ಇರ್ತಾರೆ ಅಂತ. ಇವತ್ತು ನಾನು ನಿಮ್ಮ ಹತ್ರ ಎಲೆಕೋಸ್ ಗೋಬಿ ಮಂಚೂರಿ ರೆಸಿಪಿನ ಹೆಂಗ್ ಮಾಡೋದು ಅಂತ ಶೇರ್ ಮಾಡ್ತೀನಿ. ನೋಡ್ಕೊಂಬನ್ನಿ. ನಿಜ ಅಲ್ಲ, ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ನನ್ನ ಯೂಟ್ಯೂಬ್ ಚಾನಲ್ಗೆ 426 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 1ಇಂದ 426 ಮೆಂಬರ್ಸ್ ಅಂದರೆ ದೊಡ್ಡ ಫ್ಯಾಮಿಲಿ ಆಯಿತು. ಹಿಂಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿನ ದೊಡ್ಡದು ಮಾಡೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನ್ನ ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಬನ್ನಿ ಹೋಗೋಣ, ಮದುವೆಗೆ ಹೋಗೋಣ. ಹಾಗೆ ರೆಸಿಪಿ ವ್ಲಾಗ್ನ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಹಾಗೆ ಮದುವೆ ವ್ಲಾಗ್ನ ಮದುವೆಗೆ ಹೋಗಿ ಅಲ್ಲಿ ಕ್ಲಿಪ್ಪಿಂಗ್ಸು, ಏನೇನು ಊಟ ಇತ್ತು ಅಂತ ಎಲ್ಲ ಗ್ಲಿಮ್ಸ್ನ ಶೇರ್ ಮಾಡ್ತೀನಿ. ನೋಡಿ, ಕಂಪ್ಲೀಟ್ ವ್ಲಾಗ್ನ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಓಕೆನಾ? ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹೋಗೋಣ. ಎಲೆಕೋಸ್ ಗೋಬಿ ಮಂಚೂರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಟ್ರೀಟ್ ಸ್ಟೈಲ್ ಸೇಮ್ ಗೋಬಿ ಮಂಚೂರಿ ಥರನೇ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಒಂದು ಮಿಕ್ಸಿಗೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು, ಒಂದೆರಡು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಲಿ ಬರಬೇಕು. ಈ ಕನ್ಸಿಸ್ಟೆನ್ಸಿಲಿ ಬಂದಾದಮೇಲೆ ನಾವು ನೋಡಿ, ಇಷ್ಟು ಸಾಫ್ಟ್ ಇರಬೇಕು, ತುಂಬ ತರಿನೂ ಬೇಡ. ಇದೇನು ಅಂದರೆ, ನೀವು ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಹೋಗಿ ಆರ್ಡರ್ ಮಾಡಿದಾಗ ಅವರು ಸಾಂಬಾರು ಥರ ಹಾಕೋತಾರೆ ಗೊತ್ತಾ ಬಾಣಲಿಲಿ, ಆ ಮಸಾಲೆನ ನಾವು ಇವಾಗ ರೆಡಿ ಮಾಡ್ಕೋತಾ ಇದ್ದೀವಿ. ಆ ಮಸಾಲೆನ ನಾವು ಒಂದು ಕಪ್ಗೆ ಮಸಾಲೆ ಹಾಕ್ಕೊಂಡು, ಗರಂ ಮಸಾಲ, ಹಾಗೆ ಧನಿಯಾ ಮಸಾಲ, ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ 1 ಸ್ಪೂನು. ಕಾರ್ನ್ಫ್ಲೋರ್ ಹಾಕಾದ್ಮೇಲೆ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲಿಂದ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದೇ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೇನು ಮಾಡಿದೆ ಅಂದರೆ, ಮಿಕ್ಸಿಲಿ ರುಬ್ಬಿರೋ ಅಂಥ ಮಸಾಲೆನೂ ಸಹ ಅದು ಆ್ಯಡ್ ಆಗಲಿ ಅಂತ ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಗಂಟೇನೂ ಇರಬಾರ್ದು. ಗಂಟೇನಾರ ಇತ್ತು ಅಂದರೆ ಸ್ವಲ್ಪ ಏನಾಗುತ್ತೆ, ಕಾರ್ನ್ಫ್ಲೋರ್ ಅಲ್ಲ, ಹಸಿ ಥರ ಫೀಲ್ ಆಗುತ್ತೆ. ಈ ಮಸಾಲೆನೇ ನಾನು ಮಾಡ್ತಾ ಯಾರೋ ಮಾಡಿ ಈ ಕನ್ಸಿಸ್ಟೆನ್ಸಿ ಎಲ್ಲಾದ್ರೂ ಇರ್ಬೋದು, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಅಂದ್ರೆ ಸ್ವಲ್ಪ ವಾಟರ್ ಆಡ್ ಮಾಡ್ಕೊಂಡು ಆ ಕನ್ಸಿಸ್ಟೆನ್ಸಿ ಬರುತ್ತೆ. ಮಸಾಲೆ ರೆಡಿ ಆಯ್ತು. ಇವಾಗ ಬನ್ನಿ ಗೋಬಿ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಆ್ಯಡ್ ಮಾಡ್ಕೊಳ್ಳೋ ಬದಲು ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಸೋಯಾ ಸಾಸ್ನು ಆ್ಯಡ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ನ ಹಾಕಿದ್ರೆ ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಗೋಬಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಎಲೆಕೋಸನ್ನ ಚೆನ್ನಾಗಿ ಹೆಚ್ಚಿ ತೊಳೆದು ನಾವು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಅದನ್ನು ಒಂದು 5 ಮಿನಿಟ್ಸು ನೆನೆಯೋಕ್ಕೆ ಬಿಡಿ. ಬಿಕಾಸ್ ಏನಾರ ಗಲೀಜಿದ್ರೆ ಹೋಗುತ್ತೆ. ನೆಂದಾದ್ಮೇಲೆ ಚೆನ್ನಾಗಿ ಒಂದು ಬಾಣಲಿಗೆ ನಾವು ಹಿಂಡಿರೋ ಅಂಥ ಎಲೆಕೋಸನ್ನ ಹಾಕ್ಕೊಂಡು ನೋಡೋರ ಬಿಡಿಯಾಗಿರುತ್ತೆ. ಬಿಸಿ ನೀರಲ್ಲಿ ಹಾಕಿದ್ಕೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು, ನಾನೊಂದು 6 to 7 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಕಪ್ ಮೆಷರ್ಮೆಂಟ್ ಅಂದರೆ 2 ಕಪ್ಸ್ ಆಗಿ ಕಾರ್ನ್ಫ್ಲೋರ್ ಹಾಕ್ಕೊಂಡು, ಧನಿಯಾ ಪೌಡರ್, ಗರಂ ಮಸಾಲ, ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ನಾನು ಯಾವ ಕಲರ್ಸ್ನೂ ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಕಲರೇ ಬರಲಿ ಅಂದ್ಬಿಟ್ಟು ಚಿಲ್ಲಿ ಪೌಡರಲ್ಲಿ ಏನು ಕಲರ್ ಇರುತ್ತೋ ಅದನ್ನೇ ಆಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆದರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನಾನು ಬೇಯಿಸ್ತಾನು ಉಪ್ಪು ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಅಂದರೆ ಅದು ಹೆಂಗೆ ಬರುತ್ತೆ ಅಂದರೆ, ಇದು ಉಂಡೆ ಮಾಡಿದಾಗ ನಮಗೆ ಅದಕ್ಕೆ ಬರಬೇಕು ಗೋಬಿ ಮಂಚೂರಿ. ನಾವು ಚೆನ್ನಾಗಿ ಕಲಿಸ್ಕೊಂಡು ನೀರು ಆ್ಯಡ್ ಮಾಡೋದೇ ಬೇಡ. ಬಿಕಾಸ್ ಎಲೆಕೋಸಲ್ಲಿ ನೀರಂಶ ಇರುತ್ತೆ. ಹಾಗೆ ನಾವು ಎಲೆಕೋಸನ್ನ ಬಿಸಿನೀರಲ್ಲಿ ಹಾಕಿ ನೆನೆಸಿರ್ತೀವಿ ಎಲ್ಲ ಕೂಡ. ಸೊ ದಟ್ ನೀರೇನು ಬೇಡ ಅಂತ ಹೇಳ್ಬೋದು. ನಿಮಗೆ ಸ್ವಲ್ಪ ಏನಾರ ಇನ್ನು ನೀರಾಗಾಯಿತು, ನಂಗೆ ಇನ್ನೂ ರೌಂಡಾಗಿ ಬರ್ತಿಲ್ಲ ಅಂದರೆ ಇನ್ನೊಂದು 2 ಸ್ಪೂನ್ನ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ನಿಮ್ಗೆ ಅದಕ್ಕೆ ಈ ಬೋಂಡದ ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು
ಅಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ನೋಡಿ. ಇವಾಗ ನಾನು ಒಂದು ಕಡೆ ಸೈಡ್ ಮಾಡ್ಕೋತಾ ಇದ್ದೀನಿ. ಸೈಡ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ, ಓ ರೌಂಡಿಗೆ ಬರುತ್ತಾ ಇಲ್ವೋ ಅಂತ ಒಂದೆರಡು ರೌಂಡ್ ಬಾಲ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಕನ್ಸಿಸ್ಟೆನ್ಸಿ ಬಂದಾಗ ಒಂದು 2 ಮಿನಿಟ್ಸ್ ಬಿಟ್ಟರೆ ನೀರಿನ ಅಂಶ ಎಲ್ಲ ಕಾರ್ನ್ಫ್ಲವರ್ ಹಾಕಿರ್ತೀವಲ್ಲ ಹಿಡ್ದು ಇಟ್ಕೊಂಡಿರತ್ತೆ. ಹಾಗಾದ್ಮೇಲೆ ಇವಾಗ ಫುಲ್ ನೋಡಿ ಗೋಬಿ ಮಂಚೂರಿ ರೆಡಿ ಆಯಿತು. ಎಲೆಕೋಸಲ್ಲೂ ಮಾಡ್ಬೋದು, ಹೂಕೋಸಲ್ಲೂ ಮಾಡ್ಬೋದು. ಹೂಕೋಸಲ್ಲಾದರೆ ಬೇಗ ಆಗುತ್ತೆ, ಕಟ್ ಮಾಡೋದೇನು ಇರೋಲ್ಲ. ನೋಡಿ ನಾನು ಹೇಳ್ದೆ ತಾನೆ ಸೋಯಾ ಸಾಸ್ನ ಆ್ಯಡ್ ಮಾಡೋದು ಮರ್ತಿದ್ದೆ. ಲಾಸ್ಟಲ್ಲಿ ನಾನು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋತೀನಿ. ನಿಜ ಈ ಮಸಾಲೆ ಸ್ಟ್ರೀಟ್ ಸ್ಟೈಲ್ ಥರನೇ ಗೋಬಿ ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಮುಳುಗೋ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡು ಆಮೇಲೆ ಗೋಬಿ ಮಂಚೂರಿನ ರೌಂಡ್ ಶೇಪಲ್ಲಿ ನಾನು ಎಣ್ಣೆಗೆ ಬಿಟ್ಟು ಕರೆದೆ. ನಿಜ ಅಲ್ಲ, ನಾನು ಹೆಂಗೆ ಬರುತ್ತೋ ಏನೋ ಟ್ರೈ ಮಾಡೋಣ, ಒಂದ್ಸಲಿ ರೆಸಿಪಿನೂ ಶೂಟ್ ಮಾಡ್ಕೊಳ್ಳೋಣ, ನೋಡೋಣ. ಈ ಕಡೆ ಯಾವಾಗಲೂ ವೀಡಿಯೋದಲ್ಲಿ ನಾನೆಲ್ಲ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಟ್ರೈ ಮಾಡೋಣ, ಚೆನ್ನಾಗಿ ಬರುತ್ತೋ ಇಲ್ವಾ ವೀಡಿಯೋ ಹಾಕೋಣ. ಯಾವಾಗಲೂ ನಾವು ಪಾಸಿಟಿವ್, ಎಲ್ಲ ಡಿಶ್ಶು ಚೆನ್ನಾಗಿದೆ ಅಂದರೆ ಇವ್ರೇನಪ್ಪ ಯಾವ ಡಿಶ್ಶು ಚೆನ್ನಾಗಿಲ್ಲದೆ ಇರೋದೇ ಇರಲ್ವಾ ಅಂತ ಡೌಟ್ ಬರ್ಬೋದು. ಸೊ ದಟ್ ನಾನು ಯಾವುದು ಫೇಕಾಗೇನು ತೋರ್ಸೋಕ್ಕೆ ಹೋಗಲ್ಲ, ಎಲ್ಲ ರಿಯಲ್ಲಾಗೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ನಮ್ಮ ಮನೇಲಿ ನಾನೇನು ಡಿಶ್ ಮಾಡ್ತೀನೋ ಅದನ್ನು ತೋರಿಸ್ತೀನಿ. ನಂಗೆ ಬೇರೆ ಥರ ಬೇರೆ ಹೋಗಿ ಚೆನ್ನಾಗಿ ಬರ್ದೆ ಅದನ್ನು ಚೆನ್ನಾಗಿಲ್ಲ ಅಂತ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಓಕೆನಾ. ಸೊ ದಟ್ ಗೋಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಾದ್ಮೇಲೆ ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ದಪ್ಪ ಮೆಣಸಿನ್ಕಾಯಿನ ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡು ನಾವು ರೆಡಿ ಮಾಡಿರೋಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದೇನು ಟಿಪ್ಸ್ ಅಂದರೆ ಅಕಸ್ಮಾತ್ ನಿಮಗೆ ಮಸಾಲೆ ಖಾರ ಆಯಿತು ಅಂದರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆನೋ ಬೆಲ್ಲನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಓಕೆನಾ. ಅದಾದಮೇಲೆ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀವಿ. ಆಮೇಲಿಂದ ಕೆಚಪ್ ಸಾಸ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬೇಯ್ತಿದೆ ಅಂತ ಅದು ಹಸಿ ವಾಸನೆ ಹೋದಾದ್ಮೇಲೆ ಆ ಬೇಯ್ತಿದೆ ಸ್ಮೆಲ್ಗೆ ನಮಗೆ ಸ್ಟ್ರೀಟ್ ಸ್ಟೈಲ್ ಗೋಬಿ ಥರನೇ ಸ್ಮೆಲ್ ಬರುತ್ತೆ. ಇದಕ್ಕೆ ನಾನು ಗೋಬಿನ ಆ್ಯಡ್ ಮಾಡಿಕೊಂಡೆ. ನಾನು ನೋಡಿ ಡ್ರೈ ಗೋಬಿ ಸ್ವಲ್ಪ ಸಾಫ್ಟಾಗೇ ಇರುತ್ತೆ, ಓಕೆನಾ. ಡ್ರೈ ತುಂಬ ಗಟ್ಟಿಯಾಗಿ ಜಾಸ್ತಿ ಕಾರ್ನ್ಫ್ಲವರ್ ಆಗಬೇಡಿ, ತುಂಬ ಗಟ್ಟಿ ಆಗುತ್ತೆ. ಕಾರ್ನ್ಫ್ಲವರು ಹಾಕ್ಕೊಳ್ಳಿ. ಹಾಗೆ ನಾನು ಮೈದಾ ಆ್ಯಡ್ ಮಾಡಿ ಅನ್ನೋ ಹೇಳೋದನ್ನ ಮತ್ತೆ ಮಿಕ್ಸ್ ಮಾಡ್ಕೋತಾ ಗೋಬಿ ರೆಡಿ ಮಾಡ್ಕೋತಾ ಮೈದಾನು ಆ್ಯಡ್ ಮಾಡ್ಕೊಳ್ಳಿ 2 ಸ್ಪೂನು. ಆಮೇಲಿಂದ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಿಜ ಅಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಮನೇಲೆ ನಾನು ಅರ್ಧ ಗೋಬಿಲಿ ಒಂದು ಎಲೆಕೋಸಲ್ಲಿ ಅರ್ಧ ಕಟ್ ಮಾಡಿ ನಾನು ಮಾಡಿದ್ದು. ಫಸ್ಟು ಟ್ರೈ ಮಾಡೋಣ ಅಂತ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಏನೋ ಅಂದ್ಕೊಂಡು ಮಾಡಿದ್ದು ನಮ್ಮ ಮನೆಯವ್ರು ಎಲ್ಲರಿಗೂ ಇಷ್ಟ ಆಯಿತು, ಎಲ್ಲ ತಿನ್ವಿ ಅಂತ ಹೇಳ್ತೀನಿ. ನೀವು ಮನೇಲೇ ಮಾಡ್ಕೊಂಡು ತಿನ್ನಿ. ಆಚೆ ಹೋಗಿ ತಿನ್ನಬೇಡಿ ಅಂತ ಹೇಳ್ತಿಲ್ಲ, ನಿಮ್ಮ ವಿಶ್ಶು. ಮನೇಲೇ ಟ್ರೈ ಮಾಡ್ಕೊಂಡು ತಿಂದರೆ ಮೀನ್ಸ್ ಎಲ್ಲ ಆರೋಗ್ಯಕ್ಕೆ ಹೈಜೀನಾಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನಾನು ಆಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡೆ. ಇವಾಗ ನನ್ನ ಹಸ್ಬೆಂಡ್ ಹೇಳ್ತದ್ದು ನೋಡಿ, ಅವ್ರಿಗೆ ಹೇಳಿದ್ದೀನಿ ನಾನು ಕರೆಕ್ಟಾಗಿ ಜೆನ್ಯೂನ್ ರಿವ್ಯೂ ಕೊಡಿ ಅಂತ. ಆವಾಗ ಅವ್ರು ರಿವ್ಯೂ ಕೊಡ್ತಾರೆ, ನೋಡ್ಕೊಂಬನ್ನಿ. ಹೂಕೋಸಲ್ಲ, ಗೆಸ್ ಮಾಡಿ ನೀವೇ. ಸಕ್ಕತ್ತಾಗಿ ಬಂದಿದೆ, ನಿಜ ಹೇಳ್ಬೇಕು. ಸೂಪರ್ ಆಗಿದೆ. ಹೌದಾ? ಎಲೆಕೋಸು ಸಾಸ್ ಇನ್ನೂ ಸಕ್ಕತ್ತಾಗಿದೆ. ಏನು ಕಡೆ ಚಟ್ಪಟ್ ಸಾಸ್ ಇದು ಸಕ್ಕತ್ ಎಣ್ಣೆಯಾಗಿದೆ. ಎಲೆಕೋಸಿನ ಗೋಬಿ ಚೆನ್ನಾಗಿದ್ಯಾ? ಸೂಪರ್. ಈ ರೆಸಿಪಿ ವಿಡಿಯೋ ಮಾಡಿದ್ಯಾ? ಹಾಂ ಮಾಡಿದ್ದೀನಿ, ಶೇರ್ ಮಾಡ್ಕೊತೀನಿ ನನ್ನ ಸಬ್ಸ್ಕ್ರೈಬರ್ ಜೊತೆಗೆ. ಓಕೆ ಡನ್. ಥಮ್ಸ್ ಅಪ್. ಥ್ಯಾಂಕ್ ಯು. ನಮ್ಮ ಪತಿದೇವ ಹಿಂಗೆ ರೆಡಿ ಆಗಿದ್ದಾರೆ. ಗಿಫ್ಟ್ ಈಸ್ ರೆಡಿ. ಹೆಂಗೆ ರೆಡಿ ಆಗಿದ್ದೀನಿ, ಫುಲ್ ಅಟೈರ್ನ ನಾನು ಫೋಟೋಸಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸ್ಲಿಪ್ಪರ್ ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ. ನಾನು ಈ ಸ್ಲಿಪ್ಪರ್ನ ವೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಂದು ಮದುವೆ ರಿಸೆಪ್ಷನ್ ಸ್ಲಿಪ್ಪರು. ಈ ಸ್ಲಿಪ್ಪರ್ ಒಂದು ಸ್ಟೋರಿನೇ ಇದೆ. ಎಷ್ಟು ಹುಡುಕಿ ತಂದಿದ್ದೀವಿ ಗೊತ್ತಾ, ಕಮರ್ಷಿಯಲ್ ಸ್ಟ್ರೀಟಲ್ಲಿ. ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸ್ಲಿಪ್ಪರ್ನ ಇನ್ವೆಸ್ಟ್ ಮಾಡಿಬಿಟ್ಟು ಅದು ಹಂಗೆ ಇಕ್ಕಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ದಟ್ ಇದನ್ನು ವೇರ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾನು ತೊಗೊಂಡಿದ್ದೀನಿ ಸ್ಲಿಪ್ಪರ್ನ. ನನ್ನ ಮದುವೆಗೆ ಹೋಗ್ತಾ ಇರೋದು ನಮ್ಮ ಕೊಲೀಗ್ ಹೇಮಾ ಮದುವೆಗೆ. ಎಲ್ಲಿರೋದು? ಗೌರ್ಮಂಗ್ಲ. ಅಷ್ಟು ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೆ? ಟ್ರಾಫಿಕ್ ಇಲ್ಲ ಅಂದರೆ 1 ಅವರ್, ಟ್ರಾಫಿಕ್ ಇದ್ರೆ 1 ಅವರ್. ಮಳೆ ಬೇರೆ ಬರ್ತಿದೆ ಅಲ್ವಾ? ಕಾರೆಲ್ಲ ಫುಲ್ಲು ಎಕ್ಕೂಟಾಯ್ತದೆ. ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಗೊತ್ತಾ.
ಆನ್ ದ ವೇ ಹೋಗ್ಬೇಕಾದ್ರೆ ಹಂಗೆ ಪೆಟ್ರೋಲ್ನ ಹಾಕ್ಸ್ಕೊಂಡು ಹೋಗಿದ್ದಾಯ್ತು. ತುಂಬಾ ಮಳೆ ಬರ್ತಿತ್ತು, ಹಂಗೆ ಹೋಗಿದ್ದಾಯ್ತು. ಕಾರ್ ಇದ್ದಿದ್ಕೆ ಫೈನ್ ಹೆಂಗೋ ಓಟಿದಾಯ್ತು. ಹಂಗೆ ನಾವು ಪ್ಲೇಸ್ ರೀಚ್ ಆದ್ವಿ. ಅಲ್ಲಿ ನಾವು ನನ್ನ ಹಸ್ಬೆಂಡ್ ಫ್ರೆಂಡ್ ಅರುಣ್ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಅವರು ಹಂಗೆ ಕರೆಕ್ಟ್ ಆಗಿ ಬಂದ್ರು, ನಾವು ಕರೆಕ್ಟ್ ಆಗಿ ರೀಚ್ ಆದ್ವಿ. ನಾವು ಅವರೆಲ್ಲ ಒಟ್ಟಿಗೆ ಹೋದ್ವಿ. ಮದ್ವೆ ಅಂದ್ರೇನೆ ಒಂದು ಸಂಭ್ರಮ ಅಲ್ಲ, ಹುಡುಗ ಹುಡುಗಿ ಮಾತ್ರ ಒಂದಾಗಲ್ಲ, ಅಲ್ಲಿ 2 ಫ್ಯಾಮಿಲಿ ಒಂದಾಗತ್ತಲ್ವಾ. ನನ್ನ ಹಸ್ಬೆಂಡ್ ಹೇಳ್ತಿರೋ, ನೋಡು ನಾನೇ ಪ್ಯಾಕ್ ಮಾಡಿರೋದು ಗಿಫ್ಟ್ ನ ಅಂತ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇನ್ವಿಟೇಷನ್ಸ್ ಕಾರ್ಡ್ಸ್ನೆಲ್ಲ ವೇಸ್ಟ್ ಮಾಡಲ್ಲ. ಅದ್ರಲ್ಲಿ ಬಂದಿರೋ ಅಂತ ಪಿಕ್ಚರ್ಸು, ಹುಡುಗ ಹುಡುಗಿ ಪಿಕ್ಚರ್ಸು, ಸೀತಾ ಮತ್ತೆ ರಾಮ ಪಿಕ್ಚರ್ಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಂಗೆ ಇಟ್ಕೊಂಡಿರ್ತಾರೆ. ಈ ಥರ ಅವರೇ ಗಿಫ್ಟ್ ರ್ಯಾಪ್ ಮಾಡಿ ಡಿಸೈನ್ ಆಗಿ ಕ್ರಿಯೇಟಿವಿಟಿ ಆಗಿ ಅವರು ಗಿಫ್ಟ್ನ ಪ್ಯಾಕ್ ಮಾಡಿ ರೆಡಿ ಮಾಡ್ತಾರೆ. ಪ್ರತಿಯೊಂದು ಮದುವೆಗೂ ಹೋಗ್ಬೇಕಾದ್ರೆ ಆಯ್ತಾ, ಗಿಫ್ಟ್ ಅಂತಾರೆ, ಗಿಫ್ಟ್ ತೊಗೊಂಬರ್ತಾರೆ, ಇವ್ರು ಪ್ಯಾಕಿಂಗ್ ಮಾಡ್ತಾರೆ. ಮದುವೆ ಅಂತೂ ತುಂಬ ಚೆನ್ನಾಗಿತ್ತು, ಅಚ್ಚುಕಟ್ಟವಾಗಿತ್ತು ಅಂತಲೇ ಹೇಳ್ಬೋದು. ಇವರಿಬ್ರು ಹೋಗಿ ಅವ್ರಿಗೆ ಫಸ್ಟ್ ಛತ್ರಿ ಕೊಟ್ಟು ರೇಗಿಸ್ತೀವಿ ನೋಡು ಅಂತ ಹೇಳ್ತಿದ್ರು. ಆಮೇಲೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಊಟಕ್ಕೆ ಹೋಗಿದ್ದಾಯ್ತು. ಇವ್ರು ಕೊಲೀಗ್ ಕಮ್ ಫ್ರೆಂಡ್ಸ್ ಅಂತೆ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಿದ್ರು. ಅಲ್ಲಿಂದ ಊಟಕ್ಕೆ ಹೋಗಿದ್ದಾಯ್ತು. ಊಟ ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ಮಾಡಿಸಿದ್ರು ಆಯ್ತಾ, ತುಂಬಾ ಚೆನ್ನಾಗಿತ್ತು ಊಟ. ಒಂದು ಮದ್ವೆಲಿ ಎಷ್ಟು ವರ್ಷದಿಂದ ದುಡ್ದಿರೋಂಥ ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ ಅಲ್ವಾ. ಅದರಲ್ಲಿ ಮದ್ವೆಗೆ ಬಂದಾಗ ಅಲ್ಲಿ ಎಷ್ಟು ಹುಡುಗ ಹುಡುಗಿಗೆ ಎಷ್ಟು ವಿಶ್ ಮಾಡ್ತೀವೋ, ಊಟನೂ ಅಷ್ಟೇ ಇಂಪಾರ್ಟೆಂಟ್ ಅಂತಾರೆ. ಎಲ್ಲರೂ ಹೇಳ್ತಾರೆ ಊಟನ ಮಾತ್ರ ಕೊನೆ ಗಂಟನೂ ನೆನ್ಸ್ಕೋತಾರೆ ಒಬ್ರು ಮದ್ವೆ ಊಟನ ಅಂತ. ನಾನು ನಂಬ್ತೀನಿ, ಮದ್ವೆ ಅಂದರೆ ಒಂದು ಬಿಗ್ ಡೇ, ಒಂದು ಬಿಗ್ ಸೆಲೆಬ್ರೇಷನ್. ಅದಕ್ಕೆ ಒಬ್ರು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರೆ, ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ. 2 ಸಂಬಂಧ ಒಂದಾಗುತ್ತೆ. ಹುಡುಗ ಹುಡುಗಿ ಹಂಗೆ ನಾವು ವಿಶ್ ಮಾಡ್ತೀವಿ, ಅವ್ರು ಎಷ್ಟು ಖುಷಿಯಿಂದ ಇದ್ರೆ ಅದೇ ಒಳ್ಳೇದು ಅಂತ ನಾ ಭಾವಿಸ್ತೀನಿ. ಹಂಗೆ ಅರುಣ್ ಅವ್ರ ಮಗು ಜೊತೆಗೆ ಆಟ ಆಡ್ಸ್ಕೊಂಡು ಅವನ ಜೊತೆಗೆ ಕ್ಲಿಪ್ಪಿಂಗ್ ತಗೋತಿದ್ದೆ. ಅವ್ನು ನಗ್ತಿದ್ದ, ಅವ್ನು ಡ್ರೋನ್ನ ನೋಡ್ತಿದ್ದೆ, ಯಾವಾಗ ಬರುತ್ತೆ ಡ್ರೋನ್ ಬಾಬಾ ಅಂತಿದ್ದ. ಚಿಕ್ಕ ಪುಟ್ಟ ಮಾತು. ಅವನಿಗಲ್ಲೊಬ್ರು ಒಂದು ಮಗು ಫ್ರೆಂಡ್ ಆಯಿತು, ಅವ್ರ ಜೊತೆಗೆ ಅವನು ಆಟ ಆಡ್ಕೊಂಡಿದ್ದ. ಅಲ್ಲೆಲ್ಲ ಕುತ್ಕೊಂಡು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವ್ರ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ಮದುವೆ ಮಾತ್ರ ತುಂಬ ಚೆನ್ನಾಗಾಯ್ತು. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಅವರು ನಾನು ಸ್ಟೇಜ್ ಮೇಲೆ ಹೋದಾಗ ಹೇಳ್ತಿದ್ರು, ನಾನು ನಿಮ್ಮ ಸಬ್ಸ್ಕ್ರೈಬರ್ ಆಯ್ತಾ ಅಂತ. ತುಂಬ ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೊಟ್ಟಿದ್ದಾಯ್ತು. ಮದ್ವೆ ಮುಗಿಸ್ಕೊಂಡು ಬ್ಯಾಕ್ ಟು ಓಮ್. ಊಟ ಎಲ್ಲ ಚೆನ್ನಾಗಿತ್ತಲ್ವ ಪಾಪ, ಸಖತ್ತಾಗಿ ಮಾಡಿಸಿದ್ರು, ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ಟಿದ್ದಾಯ್ತು. ಫುಲ್ ಮಳೆ, ಇನ್ನ ಗಾಡಿ ತುಂಬ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು. ನಮ್ಮ ಮುಂದೆ ಏನೂ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ತಿಂದು ಎಲ್ಲ ಫಾಗ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೊಟ್ಟಿದ್ದಾಯ್ತು. ಮುಗಿಸ್ಕೊಂಡು ಹೊಟ್ಟಿದ್ದಾಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವ್ಲಾಗಲ್ಲಿ ನನ್ನ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟೇಕ್ ಕೇರ್, ಬಾಯ್. ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಡನ್.